ನನ್ನ ಹೆಸರು ಶಿವಶರಣ ಲಿಂಗಮ್ಮ. ನನ್ನ ಕಾಲ ಸಾಮಾನ್ಯ ಶಕ ಸುಮಾರು 1160. 12ನೇ ಶತಮಾನದಲ್ಲಿ ಇದ್ದ ವಚನಗಾರ್ತಿಯರಲ್ಲಿ ನಾನು ಕೂಡ ಒಬ್ಬಳು. ನಾನು ಕ್ಷೌರಿಕ ವೃತ್ತಿಯ ಹಡಪದ ಅಪ್ಪಣ್ಣನವರ ಧರ್ಮಪತ್ನಿ. ನನ್ನ ವಚನದ ಅಂಕಿತನಾಮ ಅಪ್ಪಣ ಪ್ರಿಯ ಚನ್ನಬಸವಣ್ಣ ಎಂಬುದು. ವ್ಯಕ್ತಿಯ ಹುಟ್ಟಿಗೂ ಆತನು ಸಾಧಿಸುವ ಸಾಧನೆಗೂ ಏನೇನು ಸಂಬಂಧವಿಲ್ಲ ಎಂಬುದನ್ನು ನಿರೂಪಿಸಿದವಳು ನಾನು. ನನ್ನ ವಚನದಲ್ಲಿ ಬೋಧನೆಯ ದಾಟಿ ಕಂಡ ದರ್ಶನ ಬೀರಿದ ಬೆಳಕು, ಏರಿದ ನಿಲುವು, ಸಾಧಕರಿಗೂ ಸಾಮಾನ್ಯರಿಗೂ ಶರಣರಿಗೂ ಇರುವ ವ್ಯತ್ಯಾಸವನ್ನು ತಿಳಿಸಿದವಳು ನಾನು. ಎಲ್ಲೆಡೆ ಹರಿದಾಡುವ ಮನಸ್ಸನ್ನು ಸ್ವೇಚ್ಛೆಯಾಗಿ ಹರಿಯಲು ಬಿಡದೆ ಬಯಲಲ್ಲಿ ಓಡಾಡುವ ಶರಣರ ಪಾದದಲ್ಲಿ ಬೆರೆಯಬೇಕೆಂದವಳು ನಾನು. ನಾನು ರಚಿಸಿದ ಒಂದು ವಚನ ಮನವ ಗೆದ್ದೆನೆಂದು ತನವ ಕರಗಿಸಿ ಕಾಯುವ ಮರಗಿಸಿ ನಿದ್ರೆಯ ಕೆಡಿಸಿ ವಿದ್ಯೆಯ ಕಲಿತೆಂಬ ಬುದ್ಧಿಹೀನರೀರ ನೀವು ಕೇಳಿರೋ ನಮ್ಮ ಶರಣರು ಮನವನೊಂದೇ ಗೆದ್ದಿಯಡೆಂದಳು. ಕಾಮ ಕ್ರೋಧವ ನೀಗಿ ಲೋಭ ಮದ ಮತ್ಸರವನ್ನು ಛೇದಿಸಿ ಆಶೆ ರೋಷಗಳಿಂದ ಜಗದ ಪಾಶವ ಬಿಟ್ಟು ಆ ಮರುಗಿಸುವ ಕಾಯವನ್ನೇ ಪ್ರಸಾದ ಕಾಯವ ಮಾಡಿ ಸಲಹಿದರು. ಕೆಡಿಸುವ ನಿದ್ರೆಯನ್ನೇ ಯೋಗ ಸಮಾಧಿಯ ಮಾಡಿ ಸಲಹಿದರು. ನಮ್ಮ ಜಗವನ್ನೇ ಗೆದ್ದ ಶರಣರ ಬುದ್ಧಿಹೀನ ರಕ್ತ ಬಲ್ಲದು ಅಪ್ಪಣ ಪ್ರಿಯ ಚನ್ನಬಸವಣ್ಣ.